ಶಾಸಕರಾಗಿ ಕೃಷ್ಣ ನಾಯಕ್ ಅವರಿಗೆ ಇದು ನೋವಿದೆ. ಮೊದಲು ಬಹಳ ಖುಷಿ ಆಯ್ತು. ಅಲ್ಲ 2 ವರ್ಷದಿಂದ ಕಾಯ್ತಾ ಇದ್ದೀನಿ, ಏನೊಂದು ಆಗ್ಬೋದು ಏನು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಕಾರಣ ನನ್ನ ಮೂಲ ಉದ್ದೇಶ ನಾನು ಇಲ್ಲಿ ಬರ್ಲಿಕ್ಕೆ ಏನಿದೆ ಅದು ವಿಷನ್, ಆ ವಿಷನ್ ಫುಲ್ಫಿಲ್ ಆಗ್ತಾ ಇಲ್ಲ ಅನ್ನೋದು ಒಂದು ನನಗೊಂದು ಕೊರಗು. ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಕೂಡ ಮಾಡ್ಕೊಂಡಿದೆ. ನನ್ನ ಪ್ರಕಾರ 160 ಇಂದ 180 ಸೀಟ್ ಬರುದು ಅಂತೇಳಿ ಎಕ್ಸ್ಪೆಕ್ಟೇಷನ್ ಇದೆ. ಸಂಪೂರ್ಣ ಬಹುಮತದ ಸರ್ಕಾರ ಬಂದ್ರೆ ಅವಾಗ ನಾವೇನ್ ಅನ್ಕೊಂಡಿದೀವಿ ಅದೆಲ್ಲ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಅದೊಂದು ಆಸೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಸಮಯನೂ ಬರುತ್ತೆ, ನಮ್ಮ ಸಮಯದಾಗ ನಾವೇನ್ ಅನ್ಕೊಂಡ್ ಬಂದಿದ್ದೀವಿ ಅದು ಆಗುತ್ತೆ ಅಂತೇಳಿ ಒಂದು ಒಳ್ಳೆ ಭರವಸೆ ಮತ್ತು ಆಶಾಭಾವನೆ ಇದೆ. ನಮಸ್ಕಾರ, ವೆಲ್ಕಮ್ ಟು ಕನೆಕ್ಟ್ ಕರ್ನಾಟಕ. ನಾನು ನಿಮ್ಮ ರಾಘವ ಸೂರ್ಯ. ನನ್ನ ಜೊತೆಗೆ ಹೌದು ಪ್ರಸ್ತುತ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ಕ್ಷೇತ್ರದ ಶಾಸಕರು, ಭಾರತೀಯ ಜನತಾ ಪಕ್ಷದ ಶಾಸಕರಾಗಿರುವಂಥ ಕೃಷ್ಣ ನಾಯಕ್ ನಮ್ಮ ಜೊತೆಗಿದ್ದಾರೆ. ಅವ್ರು ಹೇಗಿದ್ದಾರೆ, ಅವ್ರ ಕ್ಷೇತ್ರ ಹೇಗಿದೆ, ಪ್ರೆಸೆಂಟ್ ಪಾಲಿಟಿಕ್ಸ್ ಹೇಗಿದೆ, ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡೋಣ. ಸ್ಟೇ ಟ್ಯೂನ್ ಟಿಲ್ ದ ಎಂಡ್. ಸರ್ ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಓಕೆ, ಚೆನ್ನಾಗಿದ್ದೀರಾ ಅಂತ ಹೇಳಿದ್ರೆ ಕೃಷ್ಣ ನಾಯಕ್ ಅವ್ರು ಮಾತ್ರ ಚೆನ್ನಾಗಿದ್ದಾರಾ ಅಥವಾ ನಿಮ್ಮ ಕ್ಷೇತ್ರ ಚೆನ್ನಾಗಿದೆ ಅಂತನಾ, ಹೇಗೆ? ಅಲ್ಲ, ಇಂಡಿವಿಜುವಲ್ ಐ ಆಮ್ ಗುಡ್, ಬಟ್ ಕ್ಷೇತ್ರ ವೈಸ್ ಚೆನ್ನಾಗಿಲ್ಲ. ಓಕೆ, ಯಾವ ಕ್ಷೇತ್ರದಲ್ಲಿ ಯಾವ ಭಾಗದಲ್ಲಿ ಚೆನ್ನಾಗಿಲ್ಲ, ಏನ್ ಚೆನ್ನಾಗಿಲ್ಲ ಅಂತೀರಿ? ಓವರ್ ಆಲ್ ಅಭಿವೃದ್ಧಿ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಸರಿ ಇಲ್ಲ. ಹಿಂದುಳಿದ ಪ್ರದೇಶ. ಈ ಹಿಂದೆ ನಂಜುಂಡಪ್ಪ ಅವರು ವರದಿ ಏನು ಕೊಟ್ಟರು ಸರ್ಕಾರಕ್ಕೆ, ಯಾವ್ಯಾವ ಕ್ಷೇತ್ರ ಯಾವ ರೀತಿ ಅಭಿವೃದ್ಧಿ ಇದೆ ಅಂತೇಳಿ ಒಂದು ಇಂಡೆಕ್ಸ್ ಮಾಡಿ ಕೊಟ್ಟರು. ಅದರಲ್ಲಿ ನನ್ನ ಕ್ಷೇತ್ರ ಕೇವಲ ಹಿಂದುಳಿದ ಅಷ್ಟೇ ಅಲ್ಲ, ಅತಿ ಹಿಂದುಳಿದ ಕ್ಷೇತ್ರದಲ್ಲಿ ಹೂವಿನಡಗಲಿ ಕ್ಷೇತ್ರ ಒಂದು. ಹಾಗಾಗಿ ಹಿಂದುಳಿದ ಕ್ಷೇತ್ರ ಬಹಳಷ್ಟು ಸಮಸ್ಯೆ ಇದ್ದಾವೆ. ಕೃಷಿ ಅವಲಂಬಿತ ಕ್ಷೇತ್ರ, ಅಲ್ಲಿ ಕೃಷಿ ಬಿಟ್ಟರೆ ಬೇರೆ ಯಾವುದು ಜೀವನ ನಡೆಸಲಿಕ್ಕೆ ಯಾವುದು ಆಲ್ಟರ್ನೇಟ್ ದಾರಿ ಇಲ್ಲ. ಹಾಗಾಗಿ ಕೃಷಿನೇ ಅವಲಂಬಿತ ಮಾಡಿಕೊಂಡು ಇವತ್ತು ಜೀವನ ಸಾಕ್ತಿದ್ದಾರೆ. ಹಾಗಾಗಿ ಅವರಿಗೆ ಯಾವುದೇ ಸರ್ಕಾರದ ಯೋಜನೆಗಳು ಅವರ ಕೈ ಬಲಪಡಿಸೋದು ಆಗಲಿ, ಅವರ ಕೈ ಹಿಡಿದು ಮೇಲೆ ತಗೊಂಡ್ಬರೋ ಥರ ಯೋಜನೆಗಳು ಇಲ್ಲ. ಬಹಳಷ್ಟು ಕಷ್ಟದಾಗಿದ್ದಾರೆ. ಅವರ ಮಕ್ಕಳ ವಿದ್ಯಾಭ್ಯಾಸ ಅಂದರೆ ಶೈಕ್ಷಣಿಕ ಜೀವನ ಕೂಡ ಸರಿ ಇಲ್ಲ. ಅಲ್ಲಿ ಅವರು ಏನು ಓದ್ತಾರೆ, ಕೆಲವೊಬ್ರು ಮಾತ್ರ ಉನ್ನತ ಶಿಕ್ಷಣಕ್ಕೆ ಹೊರಗೋಗಿ ಏನೊಂದು ಆಗ್ತಾರೆ. 95% ಅಲ್ಲೇ ಓದಿ ಅರ್ಧಂಬರ್ಧ ಶಿಕ್ಷಣ ಮಾಡಿಕೊಂಡು ಕುಂಠಿತಗೊಳಿಸಿ ಮತ್ತೆ ಅವರು ಅದೇ ಕೃಷಿ ವೃತ್ತಿ, ಅದೇನೋ ದುಡ್ಕೊಂಡು ತಿನ್ನೋ ವೃತ್ತಿಯಲ್ಲಿ ಇರ್ತಾರೆ. ಹಾಗಾಗಿ ಶೈಕ್ಷಣಿಕವಾಗಿಯೂ ಭಾಳ ಹಿಂದೆ ಇದೆ. ಆಮೇಲೆ ಮೂಲಭೂತ ಸೌಕರ್ಯದಲ್ಲಿನೂ ಭಾಳಷ್ಟು ಕೊರತೆ ಇದೆ. ಇನ್ಫ್ರಾಸ್ಟ್ರಕ್ಚರ್ ವೈಸ್ ಭಾಳ ಕೊರತೆ ಇದೆ. ಅಲ್ಲಿ ಓದಿ ಬಂದಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಉದ್ಯೋಗ ಇಲ್ಲ, ಯಾವುದೇ ಕಾರ್ಖಾನೆ ಇಲ್ಲ, ಯಾವುದೇ ರೀತಿಯ ಉದ್ಯೋಗ ಇಲ್ಲದೆ ಮತ್ತೆ ಅವರು ಕೃಷಿನೇ ಅವಲಂಬಿತ ಆಗ್ತಾ ಇದ್ದಾರೆ. ಆ ರೀತಿಯ ಹೋಗ್ಲಿ, ಕೃಷಿ ಕ್ಷೇತ್ರದಲ್ಲಾದ್ರೂ ಬೆಳವಣಿಗೆ ಇದೆಯಾ ಅಲ್ಲಿ? ಅಲ್ಲ, ಈಗ ಏನಾಗುತ್ತೆ, ಕೃಷಿ ಹೇಗಿದೆ ಅಂತಂದ್ರೆ, ಇದು ನಾಟ್ ಓನ್ಲಿ ಇನ್ ಮೈ ಕಾನ್ಸ್ಟೆನ್ಸಿ, ಭಾರತ ದೇಶದಲ್ಲೇ ಕೃಷಿ ಕೆಲವೊಂದು ಟೈಮಲ್ಲಿ ಅತಿವೃಷ್ಟಿ, ಕೆಲವೊಂದು ಟೈಮಲ್ಲಿ ಅನಾವೃಷ್ಟಿ. ಹಾಗಾಗಿ ದೇರ್ ಇಸ್ ನೋ ಲೈಕ್ ಸ್ಪೆಸಿಫಿಕ್ ಇಷ್ಟೇ ನಾನು ಇವತ್ತು ಈ ಎಕರೆಯಲ್ಲಿ ಬೆಳಿಲಿಕ್ಕೆ ಸಾಧ್ಯ, ಇವತ್ತು ಈ ರೀತಿಯ ಬೆಳೆ ಆಗಲ್ಲ. ಕೆಲವೊಂದು ಟೈಮಲ್ಲಿ ಒಳ್ಳೆ ಬೆಳೆ ಬಂದಿರುತ್ತೆ, ಬೆಲೆ ಸಿಗಲ್ಲ. ಬೆಲೆ ಯಾಕೆ ಸಿಗಲ್ಲ ಅಂತಂದರೆ, ಆ ಬೆಳೆದಂಥ ಬೆಳೆಗಳಿಗೆ ಆ ಕನ್ಸಂಪ್ಷನ್ ಮಾಡೋಕ್ಕೆ ಅಲ್ಲಿ ಯಾವುದೇ ಫ್ಯಾಕ್ಟ್ರಿಗಳಿಲ್ಲ. ಅಗೇನ್ ಇವ್ರು ಇಲ್ಲಿಂದ ಬೇರೆ ಕಡೆ ಕಳಿಸ್ಬೇಕು. ಮಧ್ಯವರ್ತಿಗಳಿರ್ತಾರೆ, ಬೇಕಾದ ರೇಟಿಗೆ ತಗೊಳ್ತಾರೆ, ಸ್ಟಾಕ್ ಮಾಡ್ಕೊಳ್ತಾರೆ, ಮತ್ತೆ ಬೇರೆ ಕಡೆ ಅವ್ರು ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಳ್ತಾರೆ. ಶಾಸಕರಾಗಿ ಕೃಷ್ಣ ನಾಯಕ್ ಅವರಿಗೆ ಇದು ನೋವಿದೆ. ಓಕೆ, ಈಗ ನೀವು ಅದೇ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ, ಯಾವ ವಿಷನ್ ನ ಇಟ್ಕೊಂಡು ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಲ್ಲ? ನಾನು ಹುಟ್ಟಿದ ಊರು, ನಾನು ಹುಟ್ಟು ಬೆಳೆದಿದ್ದು ಊರು. ಕರೆಕ್ಟ್. ಈಗ ನಾನು ಎಜುಕೇಶನ್ ಪಡ್ಕೊಂಡೆ, ಹೊರಗಡೆ ಇದ್ದೆ. ಸೊ ಹೊರಗಡೆ ಇದ್ದೆ, ಯಾವಾಗ ನಮ್ಮ ತಂದೆ ತಾಯಿಗಂತ ನೋಡಕ್ ಬರ್ತಿದ್ದೆ, ಅವಾಗ ಅಲ್ಲಿ ಪರಿಸ್ಥಿತಿ ನೋಡಿ ಬಹಳ ಬೇಜಾರಾಗ್ತಿತ್ತು. ಏನೊಂದು ಜನಪ್ರತಿನಿಧಿ ಆದ್ರೆ ಏನೊಂದು ಸರ್ಕಾರದಿಂದ ಸವಲತ್ತುಗಳು ತಗೊಂಡ್ಬಂದು ಏನೊಂದು ಉದ್ಧಾರ ಮಾಡಬಹುದು ಶೈಕ್ಷಣಿಕವಾಗಿ, ಯಾವುದೊಂದು ಸಣ್ಣ ಪುಟ್ಟ ಫ್ಯಾಕ್ಟ್ರಿಗಳು ಸರ್ಕಾರ ವತಿಯಿಂದ ಹಾಕ್ಬಹುದು ಅಂತೇಳಿ ಭಾಳಷ್ಟು ನಿರೀಕ್ಷೆ ಇಟ್ಕೊಂಡು ಬಂದೆ. ಸೊ ಇದೇನಾಗ್ತಾ ಇದೆ, ಈ ಗ್ಯಾರಂಟಿ ಸರ್ಕಾರದಲ್ಲಿ
ನಾನು ಹಿಂದಿನ ರೆಕಾರ್ಡ್ಗಳೆಲ್ಲ ತೆಗೆದು ನೋಡಿದೆ. ಮುಖ್ಯಮಂತ್ರಿ ಅವರು ಬಂದರೆ 2,000 ಕೋಟಿ ಅನುದಾನದಲ್ಲಿ ಅಲ್ಲಿ ಕಾಮಗಾರಿಗಳು ಉದ್ಘಾಟನೆ ಆಗಿದ್ದ ರೆಕಾರ್ಡ್ಸ್ ಎಲ್ಲ ಇದು. ಸೊ ಈಗ ನಾನು ಬಂದ ಮೇಲೆ ಸರ್ಕಾರದಿಂದ 20, 30, 45 ಕೋಟಿ ಅಂದರೆ ಭಾಳ ಆಯಿತು. ಸೊ ಈ ರೀತಿಯ ಅನುದಾನದಲ್ಲಿ ಏನು ಅಭಿವೃದ್ಧಿ ಮಾಡೋಕ್ಕಾಗುತ್ತೆ? ಇವತ್ತು 4,09,000 ಕೋಟಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಅವರು ಬಜೆಟ್ ಮಂಡನೆ ಮಾಡ್ತಾರೆ. 4,09,000 ಕೋಟಿಯಲ್ಲಿ ಸರ್ಕಾರ ಅಭಿವೃದ್ಧಿಗಂತ ಎಷ್ಟು ಕೋಟಿ ಇಟ್ಟಿದ್ದಾರೆ? ಮೊನ್ನೆ ಹೇಳಿದ್ರು ಮೂಲಭೂತ ಸೌಕರ್ಯಗಳಿಗೋಸ್ಕರ ನಾನು 8,000 ಕೋಟಿ ಇಟ್ಟಿದ್ದೀನಿ. ಸೊ 4,09,000 ಕೋಟಿಯಲ್ಲಿ 8,000 ಕೋಟಿ, ವಾಟ್ ಇಸ್ ದ ಪರ್ಸೆಂಟೇಜ್? ತುಂಬಾ ಮೇಜರ್ ಡಿಫರೆನ್ಸ್ ಇಸ್ ಬಿಲೋ 2%. ಸೊ ಬಿಲೋ 2% ಇಂದ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ದ ಡೆವಲಪ್ಮೆಂಟ್? ಅಂದ್ರೆ ಈಗ ನಿಮ್ಮ ಕ್ಷೇತ್ರದ ಜನಕ್ಕೆ ನ್ಯಾಯ ಒದಗಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಖಂಡಿತ ಆಗ್ತಾ ಇಲ್ಲ. ಹೆಂಗೆ ಮತ್ತೆ ಈಗ ನಿಮಗೆ ಫಸ್ಟ್ ಟೈಮ್ MLA ಆಗಿದ್ದೀರಿ, ಮುಂದಿನ ಹಂತದಲ್ಲಿ ಇದು ದೊಡ್ಡ ಸವಾಲಾಗ್ಬೋದು. ಇನ್ನು ಉಳಿದಿರುವಂಥ ಈ ಅವಧಿಯಲ್ಲಿ 2.5 ವರ್ಷಗಳಿಗೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ನೀವು? ಪರಿಸ್ಥಿತಿ ಹಿಂಗಿದೆ ಅಂತ ಹೇಳಿದ್ರೆ ಹೌ ಕ್ಯಾನ್ ಯು ಗಿವ್ ಜಸ್ಟಿಸ್ ಟು ದ ವೋಟರ್? ಈಗ ಏನಾಗಿದೆ, ಈಗ ಸರ್ಕಾರದ ಪರಿಸ್ಥಿತಿ ಏನಿದೆ ಅಂತೇಳಿ ನಮಗೆ ಬಹಿರಂಗವಾಗಿ ಕಾಣ್ತಾ ಇದೆ. ಏನಿದೆ ಸರ್? ಇವರು ಅವೈಜ್ಞಾನಿಕವಾಗಿ ಅನ್ನೆಸೆಸರಿ ಈ ಗ್ಯಾರಂಟಿಗಳನ್ನ ತಗೊಂಡ್ಬಂದು ಆ ಕಂಪ್ಲೀಟ್ ದುಡ್ಡನ್ನು ಪೋಲ್ ಮಾಡಿ, ಈಗ ತಾವು ಒಂದು ಯಾವುದೋ ವೃತ್ತಿಯಲ್ಲಿ ಇದ್ದೀರಾ ಅಂತ ತಿಳ್ಕೊಳ್ಳಿ, 1 ಲಕ್ಷ ನಿಮ್ಮ ಪರ್ ಮಂತ್ ಅಥವಾ ಪರ್ ಆ್ಯನಮ್ದು ನಿಮ್ಮ ದುಡಿಮೆ ಅಂತ ಅನ್ಕೊಳ್ಳಿ. ಆ 1 ಲಕ್ಷ ನಿಮಗೆ ಬಂದರೆ ಅದರಿಂದ ನೀವು ಮನೆಗಳು ಕಟ್ಕೋಬಹುದು, ಮಕ್ಕಳ ಶೈಕ್ಷಣಿಕಕ್ಕಾಗಿ ತಾವು ವ್ಯಾಯಾಮ ಮಾಡ್ಬೋದು, ಅಥವಾ ಏನೊಂದು ಮುಂದಿನ ನಿಮ್ಮ ಫ್ಯೂಚರ್ಗೋಸ್ಕರ ಏನೊಂದು ಯೋಜನೆ ರೂಪಿಸ್ಬೋದು. ಆ 1 ಲಕ್ಷದಲ್ಲಿ ನೀವು 50,000 ಇಟ್ಕೊಂಡು ನಿಮ್ಮ ರೆಗ್ಯುಲರ್ ಎಕ್ಸ್ಪೆಂಡಿಚರ್ ಅಂತ ಇಟ್ಕೊಂಡು ಉಳ್ಕಿದ್ದ 80,000 ತಗೊಂಡು ನೀವು ದಾನ ಥರ ಕೊಟ್ಟರೆ ನೀವು ಇಂಡಿವಿಜುವಲ್ ಏನು ಡೆವಲಪ್ ಆಗಕ್ಕೆ ಸಾಧ್ಯ? ಓಕೆ, ಅಟ್ಲೀಸ್ಟ್ ಈ ಗ್ಯಾರಂಟಿ ಯೋಜನೆಯಲ್ಲಿ ತಿಂಗಳಿಗೆ ಅಟ್ಲೀಸ್ಟ್ ಒಂದು 10,000 ಏನಾದ್ರು ಕೊಟ್ಟರೆ ಬಡ ಜನತೆ ಏನೋ ಒಂದು ಮಾಡ್ಕೊಳಕ್ಕೆ ಆಗ್ತಿತ್ತು. 2,000 ಇವತ್ತು ಒಂದು ರೇಷನ್ ತೊಗೊಳಕ್ಕೆ ಹೋಗಲಿ, ಬರೀ ಒಂದು ಲೀಟರ್ ಕುಕಿಂಗ್ ಆಯಿಲ್ ಇದೆ ಅಲ್ವಾ, ಇವತ್ತು 200 ರಿಂದ 300 ರೂಪಾಯಿ ಇದೆ. ಅದು ಪಾಮ್ ಆಯಿಲ್. ಏನಾದ್ರು ನಾವು ಶೇಂಗಾನೋ ಸೂರ್ಯಕಾಂತಿ ಹೋದ್ರೆ 500 ರೂಪಾಯಿ ಆಗುತ್ತೆ, 400 ರಿಂದ 500 ರೂಪಾಯಿ ಆಗುತ್ತೆ. ಸೊ 2,000ದಲ್ಲಿ ಅವರು ಹೋದ್ರೆ ಅವರ ವಾರದ ಸಂತೆ ಕೂಡ ಆಗಲ್ಲ. ಸೊ ಈ ರೀತಿಯ ಅವೈಜ್ಞಾನಿಕವಾಗಿ ದುಡ್ಡನ್ನ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಬಂದಿದ್ದು ಏನು ಸ್ವೀಕೃತಿ ಇದೆ, ರಿಸಿಪ್ಟ್ಸ್ ಇದೆ, ಆ ರಿಸಿಪ್ಟ್ಸ್ನೆಲ್ಲ ಈ ರೀತಿ ಪೋಲ್ ಮಾಡಿ ಇವತ್ತು ಈ ರಾಜ್ಯನ ನಾವು ಡೆವಲಪ್ ಮಾಡ್ತೀವಿ ಅಂದರೆ ಇಟ್ಸ್ ಇಂಪಾಸಿಬಲ್. ನಾಳೆ ಇದೇ ರೀತಿ ಮುಂದುವರೆದ್ರೆ ನೇಪಾಳ್, ಯಾವುದದು ಬಾಂಗ್ಲಾದೇಶ, ಮೊನ್ನೆ ಶ್ರೀಲಂಕಾ ಆಯ್ತಲ್ವಾ, ಪಾಕಿಸ್ತಾನ, ಎಕಾನಮಿ ಕಂಪ್ಲೀಟ್ ಆಗಿ ಸ್ಪಾಯ್ಲ್ ಆಗುತ್ತೆ ಅಂತ ಹೇಳ್ತಿದ್ದೀರಿ. 100%. ಸೊ ಎಕನಾಮಿ ಸ್ಪಾಯ್ಲ್ ಆಯ್ತಂದ್ರೆ ಇವತ್ತು ಈಗಿನ ಮಕ್ಕಳು ಮುಂದೆ ಈ ದೇಶದ ಭವಿಷ್ಯ ಅಂತೇಳಿ ನಾವು ಹೇಳ್ತೀವಿ. ಇವತ್ತು ಬಂದಂಥ ದುಡ್ಡನ್ನು ಈ ರೀತಿ ಗ್ಯಾರಂಟಿಯಲ್ಲಿ ಪೋಲ್ ಮಾಡಿ ಸಾಲ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ. ಯಾರು ಹೆಗಲ ಮೇಲೆ ಅದು? ಇವತ್ತು ಒಂದು ಒಳ್ಳೆ ರೀತಿಯ ಒಂದೇ ಯಾವ ರೀತಿಯ ಎಜುಕೇಷನಿಗೆ ಶಾಲೆಗಳಿಲ್ಲ. ಇವತ್ತು 200-300 ಕೊಠಡಿಗಳು ಹಾಳಾಗಿದ್ದಾವೆ ಅಂದರೆ 1-2 ಕೊಠಡಿಗಳು ಕೊಡ್ತಾರೆ. ಇವತ್ತು ಆ ಮಕ್ಕಳಿಗೆ ನೀವು ಒಳ್ಳೆ ರೀತಿಯ ಉದ್ಯೋಗ ಕೊಡ್ತಾ ಇಲ್ಲ, ಎಜುಕೇಷನ್ ಕೊಡ್ತಾ ಇಲ್ಲ. ಎಜುಕೇಷನ್ ಮಾಡ್ಕೊಂಡ್ರೆ ಉದ್ಯೋಗ ಕೊಡ್ತಾ ಇಲ್ಲ. ಉದ್ಯೋಗ ಕೊಡಲಿಕ್ಕೆ ಯಾವುದೇ ರೀತಿಯ ಫ್ಯಾಕ್ಟ್ರಿಗಳು ಹಾಕ್ತಾ ಇಲ್ಲ. ಯಾವುದೇ ನಮ್ಮ ರೈತರ ಸಮುದಾಯಕ್ಕೆ ಯಾವುದೇ ನೀರಾವರಿ ಯೋಜನೆ ಆಗಿಲ್ಲ 2.5 ವರ್ಷದಲ್ಲಿ. ನೀರಾವರಿ ಯೋಜನೆ ಇಲ್ಲ ಅಂತಂದ್ರೆ ಅವರು ಬರೀ ಮಳೆ ಆಧಾರಿತ ಹೇಗೆ ಅವ್ರು ಜೀವನ ಮಾಡ್ಲಿಕ್ಕೆ ಸಾಧ್ಯ? ಸೊ ನೀರಾವರಿ ಇಲ್ಲ, ಉದ್ಯೋಗ ಇಲ್ಲ, ಎಜುಕೇಶನ್ ಇಲ್ಲ, ಬಂದಿದ್ದು ದುಡ್ಡು ತಗೊಂಡು ಗ್ಯಾರಂಟಿ ಹಾಕೊಂಡು ಆರಾಮಾಗಿ ಕೂತ್ಕೊಂಡಿದ್ರಿಂದ ಹೇಗೆ ನಿಮ್ಗೆ 1 ಪೈಸಾ ಅನುದಾನ ಸಿಕ್ಕಿಲ್ವಾ, ಅಥವಾ ಸಿಕ್ಕಿರೋ ಅನುದಾನದಲ್ಲಿ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ನಿಮ್ಮ ಮತದಾರರು ಕೇಳ್ತಾರೆ ಅಂತ ಅನ್ಕೊಳ್ಳಿ. ಎಷ್ಟು ಅನುದಾನ ಸಿಕ್ಕಿದೆ ನಿಮ್ಗೆ? ನನ್ನ ಕ್ಷೇತ್ರದಲ್ಲಿ ರಸ್ತೆಗಳು ಸುಮಾರು 600 ಕಿಲೋಮೀಟರ್ ಇದಾವೆ. ಜಿಲ್ಲಾ ಮುಖ್ಯ ರಸ್ತೆ ಮತ್ತು ರಾಜ್ಯ ಹೆದ್ದಾರಿ ಒಂದು 300 ಇದ್ರೆ ಜಿಲ್ಲಾ ಮುಖ್ಯ ರಸ್ತೆ 300 ಇದಾವೆ. 300ರಲ್ಲಿ 256 ಕಿಲೋಮೀಟರ್ ಸಂಪೂರ್ಣ ಹಾಳಾಗಿದೆ ಅಂತ ನಾನು ಸರ್ಕಾರ ವರದಿ ಕೊಟ್ಟಿದೆ, ಅಧಿಕಾರಿಗಳು ವರದಿ ಕೊಟ್ಟಾರೆ. ಆ 256 ಕಿಲೋಮೀಟರ್ಗೆ ನನಗೆ 256 crores ಬೇಕು. 1 ಕಿಲೋಮೀಟರ್ಗೆ 1 ಕೋಟಿ ಎಲ್ಲರೂ ಕೂಡ. ಎಷ್ಟು ಬಂದಿದೆ? SSDP 10, ಅಪೆಂಡಿಕ್ಸ್ ಅದು 3-4 ವರ್ಷ ಆದ್ಮೇಲೆ ಪೇಮೆಂಟ್ ಮಾಡ್ತಾರೆ, ಅದು 8, ಇನ್ನೂ ಆಗಿಲ್ಲ ಹಾಗಿದ್ರೆ. ಆಮೇಲೆ ಫ್ಲಡ್ 10, ಅಪ್ರಾಕ್ಸ್ ನೀವು 28 ಕೋಟಿ ಕೊಟ್ಟರೆ 28 ಕಿಲೋಮೀಟರ್ ಮಾಡಿದ್ರೆ ವಾಟ್ ಅಬೌಟ್ ದ ರಿಮೈನಿಂಗ್ ಕಿಲೋಮೀಟರ್ಸ್? ಅದನ್ನ ಯಾವ ರೀತಿ ನಾನು ಡೆವಲಪ್ ಮಾಡಲಿ? SCP TSP ಇವತ್ತು ನನ್ನ ಕ್ಷೇತ್ರ ಬಂದು ರಿಸರ್ವ್ ಕಾನ್ಸ್ಟೆನ್ಸಿ 2.5 ವರ್ಷ ಆಯ್ತು. SCP TSP ಅಂತೇಳಿ 42,000 ಕೋಟಿ ಇವರ ಗ್ಯಾರಂಟಿ ಇದೇನು 42,000 ಕೋಟಿ ಅಂತೇಳಿ ಆಯವ್ಯಯದಲ್ಲಿ ಘೋಷಣೆ ಮಾಡ್ತಾರೆ. 42,000 ಕೋಟಿಯಲ್ಲಿ ನನ್ನ ರಿಸರ್ವ್ ಕಾನ್ಸ್ಟೆನ್ಸಿಗೆ ಎಷ್ಟು ಕೋಟಿ ಕೊಟ್ಟಿದ್ದಾರೆ? 0.
ಓಕೆ, ಕೃಷ್ಣನಾಯಕ್ ಅವರು, ಈಗ ಇನ್ನು ಉಳಿದಿರುವ 2.5 ವರ್ಷಗಳಲ್ಲಿ ಏನ್ ಪ್ಲಾನ್ ಮಾಡ್ಕೊಂಡಿದ್ರಿ? ಯಾವ ಕೆಲಸಗಳನ್ನ ಮಾಡೋಕೆ ಬೇಕಾಗಿದೆ? ಜನರಿಗೆ ಏನ್ ಹೇಳ್ತೀವಿ? ಇವತ್ತು ಶೈಕ್ಷಣಿಕವಾಗಿ ಅಭಿವೃದ್ಧಿ ಆದರೆ ಮಾತ್ರ ಅದು ಶಾಶ್ವತ ಅಭಿವೃದ್ಧಿ. ಹಾಗಾಗಿ ಅಲ್ಪ ಸ್ವಲ್ಪ ದುಡ್ಡಲ್ಲಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಮಾಡಬೇಕಂತಿದೆ. ಆದರೆ ಇವತ್ತು ನಮ್ಮ ಸರ್ಕಾರ ಇಲ್ಲ, ಈ ರೀತಿ ಗ್ಯಾರಂಟಿ ಸರ್ಕಾರ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಅನದರ್ 2 year ಅಲ್ಲಿ ನನ್ನ ಪ್ರಕಾರ 160 ಇಂದ 180 ಸೀಟ್ ಬರುತ್ತಂತೇಳಿ ಎಕ್ಸ್ಪೆಕ್ಟೇಷನ್ ಇದೆ. 160 to 180 ಸಂಪೂರ್ಣ ಬಹುಮತದ ಸರ್ಕಾರ ಬಂದರೆ ಅವಾಗ ನಾವೇನು ಅನ್ಕೊಂಡಿದ್ದೀವಿ ಅದೆಲ್ಲ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಅದೊಂದು ಆಸೆಯಿಂದ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಈಗ JDS ಮತ್ತು ಬಿಜೆಪಿ ಮೈತ್ರಿ ಕೂಡ ಮಾಡ್ಕೊಂಡಿದೆ. JDS ಬಿಜೆಪಿಗೆ ಅನಿವಾರ್ಯನಾ, ಬಿಜೆಪಿ JDSಗೆ ಅನಿವಾರ್ಯನಾ? ಇಲ್ಲ, ಆ ಥರ ಏನಿಲ್ಲ. ಬಿಜೆಪಿಗೂ ಅನಿವಾರ್ಯತೆ ಇಲ್ಲ, JDSಗೂ ಅನಿವಾರ್ಯತೆ ಇಲ್ಲ. ಸೊ JDS ಮತ್ತು ಬಿಜೆಪಿದ ಪಾಲಿಸಿಗಳು, ಕೆಲವೊಂದು ವಿಚಾರಗಳು ತುಂಬಾನೇ ಮ್ಯಾಚ್ ಆಗುತ್ತೆ, ತುಂಬ ಹತ್ರ ಆಗುತ್ತೆ. ಸೊ ಇವತ್ತು ಜೊತೆಯಲ್ಲಿ ಇದ್ರೆ ಇನ್ನೂ ಒಳ್ಳೆ ರೀತಿಯ ಈ ರಾಜ್ಯವನ್ನು ಅಭಿವೃದ್ಧಿ ಮಾಡ್ಬೋದು ಅನ್ನೋದು ಒಂದೇ ಒಂದು ಉದ್ದೇಶದಿಂದ ಈ ನಾವು 2024ರಿಂದ ಜೊತೆಯಾಗಿದ್ದೀವಿ. ಜೊತೆಯಾಗಿದ್ಮೇಲೆ ಬಾಂಧವ್ಯ ಕೂಡ ತುಂಬ ಚೆನ್ನಾಗೇ ಇದೆ, ತುಂಬಾನೇ ಚೆನ್ನಾಗಿದೆ. ಇವತ್ತು JDS ಇಂದ ಒಬ್ಬರು ಮಾನ್ಯ H.D. ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ, ಭಾಳ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಿದ್ದಾರೆ. ಸೊ ಹಾಗಾಗಿ ಈ ಟ್ಯೂನಿಂಗ್ ಏನಿದೆಲ್ಲ ಒಳ್ಳೆಯ ರೀತಿಯಿಂದ ಕೂಡಿದ್ರಿಂದ ನಾವು ಮುಂದೆನೇ ಇದೇ ರೀತಿ ಜೊತೆಯಾಗಿ ಹೋಗ್ಬೋದು ಅಂತೇಳಿ ಒಂದು ವಿಶ್ವಾಸ, ಒಂದು ಆಸೆ ಮತ್ತು ಅದ್ರ ಜೊತೆ ಒಂದು ಒಳ್ಳೆ ವಿಶ್ವಾಸದಲ್ಲಿ ಹೊರಟಿದೆ. ಹೇಗಿದೆ ಫಸ್ಟ್ ಟೈಮ್ MLA ಆಗಿ ವಿಧಾನಸೌಧವನ್ನ ಆ ಮೆಟ್ಲನ್ನ ಹತ್ತಿ ಒಳಗಡೆ ಅಧಿವೇಶನಗಳನ್ನೆಲ್ಲ ನೋಡಿದಾಗ ಏನ್ ನಿಮ್ಗೆ ಎಕ್ಸೈಟ್ಮೆಂಟ್ ಅನ್ನಿಸ್ತು? ನಿಮ್ಗೆ ಮುಂಚೆ ನೋಡಿರ್ತೀರಿ, ಆದ್ರೆ ನೀವೇ ಸ್ವತಃ ಒಬ್ಬ ಪಾರ್ಟಿಸಿಪೆಂಟ್ ಆದಾಗ ಮೊದಲು ಬಹಳ ಖುಷಿ ಆಯ್ತು. ಹೌಸ್ ಅಲ್ಲಿ ಏನ್ ಅನಿಸ್ತು? ಮೊದಲು ಬಹಳ ಖುಷಿ ಆಯ್ತು. ನಾನೇನ್ ಮಾಡಿದೆ, ಇವತ್ತು ನನ್ನ ಕ್ಷೇತ್ರದ ಬಗ್ಗೆ, ಅಲ್ಲಿಯ ಕುಂದುಕೊರತೆ ಬಗ್ಗೆ ನನಗೆ ಇವತ್ತು ಬಹಿರಂಗವಾಗಿ ಮಾತಾಡಲಿಕ್ಕೆ ಅವಕಾಶ ಇದೆ, ಸರ್ಕಾರದ ಗಮನ ಸೆಳೀಲಿಕ್ಕೆ ನನಗೆ ಅವಕಾಶ ಇದೆ. ಯಾಕೆ ನಾನು ಮೂಲಭೂತ ಸೌಕರ್ಯಗಳಿಂದ ಹಿಡ್ಕೊಂಡು ಅಭಿವೃದ್ಧಿಯ ಯೋಜನೆಗಳು ನಾನಿಲ್ಲಿ ಪ್ರಸ್ತಾವ ಮಾಡಿ ಅದನ್ನು ತಗೊಂಡೋಗಿ ಯಾಕೆ ನಾನು ಕಾರ್ಯಗತ ಮಾಡಬಾರ್ದು ಅಂತೇಳಿ ಒಂದು ಒಳ್ಳೆ ಉದ್ದೇಶದಿಂದ ಇಡೀ ಕ್ಷೇತ್ರ ನಾನು ಬರೀ ನಡ್ಕೊಂಡು ಓಡಾಡ್ಕೊಂಡು ಸಮಸ್ಯೆಗಳನ್ನ ವಿವಿಧ ಅಂದರೆ ಬೇರೆ ಬೇರೆ ಇಲಾಖೆ ವೈಸ್ ಮಾಡಿಕೊಂಡು ಕಂಪ್ಲೀಟ್ಲಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ಮೇಲೆ 2 ವರ್ಷದಿಂದ ಕಾಯ್ತಾ ಇದ್ದೀನಿ ಏನೊಂದು ಆಗ್ಬೋದು ಅಂತೇಳಿ. ಏನೇನು ಆಗ್ತಾ ಇಲ್ಲ. ಅವರು ಇದನ್ನ ಹೆಂಗ್ ಸ್ವೀಕರಿಸ್ತಾರೆ ಅಂತ ಅನ್ಸಿದೆ ನಿಮಗೆ? ಪಾಪ ನಮ್ಮ ಜನತೆಗೆ ಅಭ್ಯಾಸ ಆಗ್ಬಿಟ್ಟಿದೆ, ಸ್ವೀಕರಿಸಿ ಯೂಸ್ ಟು ಆಗ್ಬಿಟ್ಟಿದ್ದಾರೆ. ಇನ್ನೇನು ಬಯಸಕ್ಕಾಗುತ್ತಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ? ಏನೀಗ ನಾವು ಜೀವನ ಮಾಡ್ತಾ ಇದ್ದೀವಿ, ಇಂಥದ್ರಲ್ಲೇ ಒಳ್ಳೆ ರೀತಿಯಿಂದ ಜೀವನ ಮಾಡ್ಕೊಂಡು ಹೋಗೋಣ ಅಂತೇಳಿ. ಆದರೆ ಅವ್ರೇನು ಹೇಳ್ತಾರೆ, MLA ಸಾಹೇಬ್ರೆ ಜಾಸ್ತಿ ಇದ್ರ ಬಗ್ಗೆ ಟೆನ್ಷನ್ ತಗೋಬೇಡಿ, ನಾವು ಭಾಳ ವರ್ಷದಿಂದ ಈ ರಾಜಕಾರಣ ನೋಡ್ಕೊಂಡು ಬಂದಿದ್ದೀವಿ, ನಾವು ಬಂದಾಗ ಒಳ್ಳೆ ಪ್ರೀತಿಯಿಂದ ತಾವು ಮಾತಾಡಿಸಿ ನಮಗೆ ಕುಂತು ಸಣ್ಣ ಪುಟ್ಟ ಏನಾರು ಸಮಸ್ಯೆ ಇದ್ದಾಗ ಸ್ಪಂದಿಸ್ತಾರಲ್ಲ, ಅದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಸಾಕು ಅಂತ ಹೇಳ್ತಾರೆ. ಭಾಳ ಖುಷಿಯಿಂದ ಹೇಳ್ತಾರೆ, ನೀವು ಯಾವ ಒಳ್ಳೆ ರೀತಿಯಿಂದ ನಡ್ಕೊಂಡು ಹೋಗ್ತಾ ಇದ್ದೀರಿ, ಯಾರಿಗೇನು ಸಮಸ್ಯೆ ಇಲ್ಲದೆ ಎಲ್ಲರಿಗೂ ಭಾಳ ಒಳ್ಳೆಯ ಗೌರವ ಕೊಟ್ಟು ಒಳ್ಳೆ ರೀತಿಯಿಂದ ತಾವು ನಡ್ಕೊಂಡು ಹೋಗ್ತಿದ್ದೀರಿ, ಇಷ್ಟಾದರೆ ಸಾಕಂತ ಹೇಳ್ತಾರೆ. ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಕಾರಣ ನನ್ನ ಮೂಲ ಉದ್ದೇಶ ನಾನು ಇಲ್ಲಿ ಬರ್ಲಿಕ್ಕೆ ಏನಿದೆ ಅದು ಆ ವಿಷನ್ ಫುಲ್ಫಿಲ್ ಆಗ್ತಾ ಇಲ್ಲ ಅಂತೇಳಿ ನನಗೊಂದು ಕೊರಗು ಇಲ್ಲ. ಸೊ ಹಾಗಾಗಿ ವಿ ಆರ್ ವೇಟಿಂಗ್ ಫಾರ್ ಅನದರ್ 2 year. ಸೊ ಡೆಫಿನೆಟ್ಲಿ ನಮ್ಮ ಸಮಯನೂ ಬರುತ್ತೆ, ನಮ್ಮ ಸಮಯದಾಗ ನಾವೇನು ಅನ್ಕೊಂಡು ಬಂದಿದ್ದೀವಿ ಅದು ಆಗುತ್ತೆ ಅಂತೇಳಿ ಒಂದು ಒಳ್ಳೆ ಭರವಸೆ ಮತ್ತು ಆಶಾಭಾವನದಿಂದ ಇದ್ದೀವಿ. ಹೂವಿನ ಹಡಗಲಿ ಅಂದ್ರೆ ರಾಜ್ಯಕ್ಕೆ ಮೊದಲ ಬಾರಿ ಉಪಮುಖ್ಯಮಂತ್ರಿ ಆದಂತ ಖಂಡಿತ ನಮ್ಮ MP ಪ್ರಕಾಶ್ ಅವರು ಪ್ರತಿನಿಧಿಸಿದಂತ ಕ್ಷೇತ್ರದಲ್ಲಿ ನೀವಿದ್ದೀರಿ. ಕಳೆದ ಬಾರಿ PT ಪರಮೇಶ್ ನಾಯ್ಕ್ ಅವರ ವಿರುದ್ಧ ಬಹಳ ಕಡಿಮೆ ಅಂತರದಲ್ಲಿ 1440 ಅವರು 73 ಸಮಥಿಂಗ್ ಇದೆ, 71 ನೀವು 73. ಹೌದು. ಸೊ ಆ ಕಡಿಮೆ ಅಂತರದಲ್ಲಿ ಗೆಲುವನ್ನು ಸಾಧಿಸಿದಾಗ ನಿಮಗೆ ಬಹುಶಃ ಕೆಲಸ ಮಾಡಲೇಬೇಕು, ಚೆನ್ನಾಗಿ ನಾನು ಶಾಸಕನ ಗುರುತಿಸ್ಕೊಳ್ಳೇಬೇಕು ಅನ್ನೋ ಹುಮ್ಮಸ್ಸು, ಉತ್ಸಾಹ ಖಂಡಿತ ಇದ್ದೇ ಇರುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರದ ಮತದಾರರಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಕೊನೆಯದಾಗಿ? ಎಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತೀನಿ. ನನ್ನ ಮೇಲೆ ಭಾಳಷ್ಟು ವಿಶ್ವಾಸ, ನಂಬಿಕೆ ಇಟ್ಕೊಂಡು ನನಗೆ ಮತ ಚಲಾಯಿಸಿ ತಾವು ಶಾಸಕನಾಗಿ ಮಾಡಿದ್ದಕ್ಕೆ ಧನ್ಯವಾದ ಹೇಳ್ತೀನಿ. ಎರಡನೇದು, ಭಾಳಷ್ಟು ನನ್ನ ಮೇಲೆ ನಿರೀಕ್ಷೆ ಇಟ್ಟಿದ್ದೀರಿ. ಇವತ್ತು ಈ ಸರ್ಕಾರದಲ್ಲಿ ಕಷ್ಟ ಆಗ್ತಿರ್ಬೋದು ನನಗೆ ನಿಮ್ಮ ನಿರೀಕ್ಷೆಯನ್ನು ಫುಲ್ಫಿಲ್ ಮಾಡೋಕ್ಕೆ, ಆದರೆ ಖಂಡಿತವಾಗಿ ಮುಂದೆ ನನ್ನ ಪಕ್ಷದ ಸರ್ಕಾರ ಬರುತ್ತೆ. ಆ ಸಮಯದಲ್ಲಿ
ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಮತ್ತು ನಾನು ಏನು ಮಾಡಬೇಕು ನನ್ನ ಕ್ಷೇತ್ರಕ್ಕೆ ಅಂತ ಅಂದ್ಕೊಂಡಿದ್ದೀನಿ, ಖಂಡಿತವಾಗಿ ಮಾಡೇ ಮಾಡ್ತೀನಿ. ಅಲ್ಲಿವರೆಗೆ ಯಾರೂ ಕೂಡ ಹೋಪನ್ನು ಕಳ್ಕೊಳ್ಳೋದು ಬೇಡ. ಸಮಾಧಾನದಿಂದ ನಾವೆಲ್ಲರೂ ಇರೋಣ. ನಮಗೂ ಒಂದು ಸಮಯ ಬರುತ್ತೆ. ಈಗ ಬೆಳಕಿದೆ ಅಂತಂದರೆ ಬೆಳಕು ಶಾಶ್ವತ ಆಗಿರಲ್ಲ, ಕತ್ತಲಾಗುತ್ತೆ. ಕತ್ತಲಿದ್ರೆ ಶಾಶ್ವತವಾಗಿ ಕತ್ತಲೇ ಇರೋದಿಲ್ಲ, ಬೆಳಕಾಗುತ್ತೆ. ಹಾಗಾಗಿ ಇವತ್ತು ನಮಗೆ ಕಷ್ಟ ಇದೆ ಅಂತಂದರೆ ಶಾಶ್ವತವಾಗಿ ಕಷ್ಟ ಇರಲ್ಲ. ನಮಗೂ ಒಂದು ನಮ್ಮ ಸಮಯ ಮತ್ತು ನಮಗೂ ಒಂದು ಒಳ್ಳೆಯ ಸಮಯ ಬರುತ್ತೆ. ಅಲ್ಲಿವರೆಗೆ ಎಲ್ಲರೂ ಕಾದು ಮತ್ತು ಇದೇ ರೀತಿಯ ನಿಮ್ಮ ಸಹಕಾರ ಮತ್ತು ಆಶೀರ್ವಾದ ಮುಂದೆ ಇರಲಿ ಅಂತೇಳಿ ಎಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದ ಹೇಳಿ ನನ್ನ ಮಾತು. ಥ್ಯಾಂಕ್ ಯು ಸೊ ಮಚ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.